ಬೆಳಗಿನ ತಿಂಡಿ ತಿನ್ನದೇ ಇದ್ದರೆ ಯಾವ ರೋಗ ಬರುತ್ತದೆ? ಬಿಪಿ, ಅಸಿಡಿಟಿ, ಅಸ್ತಮಾ, ಡಯಾಬಿಟಿಸ್. ಸರಿಯಾದ ಉತ್ತರ ಅಸಿಡಿಟಿ. ಏಷ್ಯಾದ ಬೆಳಕು ಎಂದು ಯಾರನ್ನ ಕರೆಯುತ್ತಾರೆ? ಗಾಂಧೀಜಿ, ಬುದ್ಧ, ಮಹಾವೀರ, ಬಸವಣ್ಣ. ಸರಿಯಾದ ಉತ್ತರ ಬುದ್ಧ. ವೀಕ್ಷಕರೇ, ಗೌತಮ ಬುದ್ಧನನ್ನ ಏಷ್ಯಾದ ಬೆಳಕು ಎಂದು ಕರೆಯಲಾಗುತ್ತದೆ. ಇದು ಬುದ್ಧನ ಜೀವನದ ಬಗ್ಗೆ ಸರ್ ಎಡ್ವಿನ್ ಅರ್ನಾಲ್ಡ್ ಅವರು ಬರೆದ ಪುಸ್ತಕದ ಶೀರ್ಷಿಕೆಯಾಗಿದೆ. ಸಮುದ್ರದಲ್ಲಿ ಸಂಭವಿಸುವ ಭೂಕಂಪವನ್ನ ಏನೆಂದು ಕರೆಯುತ್ತಾರೆ? ಸೈಕ್ಲೋನ್, ನೆರೆ, ಸುನಾಮಿ, ತೂಫಾನ್. ಸರಿಯಾದ ಉತ್ತರ ಸುನಾಮಿ. ಯಾವ ಹಣ್ಣಿನ ರಸವು ದೀರ್ಘಕಾಲದವರೆಗೆ ಕೆಡುವುದಿಲ್ಲ? ಮಾವಿನ ಹಣ್ಣು, ನಿಂಬೆಹಣ್ಣು, ಕಿತ್ತಳೆ ಹಣ್ಣು, ದಾಳಿಂಬೆ ಹಣ್ಣು. ಸರಿಯಾದ ಉತ್ತರ ನಿಂಬೆಹಣ್ಣು. ಹಾವಿನ ಮೊಟ್ಟೆಗಳನ್ನ ತಿಂದರೆ ಏನಾಗುತ್ತದೆ? ಪೌಷ್ಟಿಕಾಂಶ ಸಿಗುತ್ತದೆ, ಉಸಿರಾಟದ ತೊಂದರೆ, ಅಲರ್ಜಿ, ಸಾಯುತ್ತಾರೆ. ಸರಿಯಾದ ಉತ್ತರ ಉಸಿರಾಟದ ತೊಂದರೆ ಮತ್ತು ಅಲರ್ಜಿ. ವೀಕ್ಷಕರೇ, ಹಾವನ್ನ ಕಂಡ್ರೆ ಮೀಟರ್ ಗಟ್ಟಲೆ ದೂರ ಓಡಿ ಹೋಗುವ ಜನರು ಹಾವಿನ ಮೊಟ್ಟೆಗಳನ್ನ ತಿನ್ನಬಹುದು ಅಂದ್ರೆ ನಂಬ್ತಾರ? ಖಂಡಿತ ಇಲ್ಲ. ನಿಜ ಹೇಳ್ಬೇಕಂದ್ರೆ ಹಾವಿನ ಮೊಟ್ಟೆಗಳನ್ನ ತಿನ್ನಬಾರದು. ತಿಂದ್ರೆ ಅನೇಕ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತದೆ. ಹಾವಿನ ಮೊಟ್ಟೆಯಲ್ಲಿ ಬ್ಯಾಕ್ಟೀರಿಯಾ ಅಥವಾ ಪರಾವಲಂಬಿಗಳಿವೆ. ಇವುಗಳಿಂದ ಆಹಾರ ವಿಷ ಅಥವಾ ಸೋಂಕು ತಗುಲುತ್ತದೆ. ಹಾವಿನ ಮೊಟ್ಟೆಯಲ್ಲಿ ಸಾಲ್ಮೊನೆಲ್ಲಾ ಎಂಬ ಬ್ಯಾಕ್ಟೀರಿಯಾ ಇದೆ. ಅದರಿಂದ ಆಹಾರ ಕಲುಷಿತವಾಗುತ್ತದೆ. ಅದರ ಪರಿಣಾಮ ಅಲರ್ಜಿ, ಚರ್ಮದ ದದ್ದುಗಳು, ತುರಿಕೆ, ಉಸಿರಾಟದ ತೊಂದರೆಗಳು ಅಥವಾ ಅನಾಫಿಲಾಕ್ಸಿಸ್ ನಂತಹ ಗಂಭೀರ ಸಮಸ್ಯೆಗಳು ಉಂಟಾಗುತ್ತವೆ. ಅಚ್ಚರಿಯ ಸಂಗತಿ ಏನೆಂದ್ರೆ ಹಾವಿನ ಮೊಟ್ಟೆಯಲ್ಲಿ ವಿಷ ಇರುವುದಿಲ್ಲ. ಅದನ್ನ ತಿಂದವರು ಸಾಯುವುದಿಲ್ಲ, ಬದಲಾಗಿ ಆರೋಗ್ಯ ಸಮಸ್ಯೆಗಳನ್ನ ಎದುರಿಸಬೇಕಾಗುತ್ತದೆ. ಹಾವಿನ ಕೋರೆ ಹಲ್ಲುಗಳ ಹಿಂದಿನ ಗ್ರಂಥಿಗಳಲ್ಲಿ ಮಾತ್ರ ವಿಷ ಉತ್ಪತ್ತಿಯಾಗುತ್ತದೆ. ಇದು ಮೊಟ್ಟೆಯ ಹಂತದಲ್ಲಿ ಉತ್ಪತ್ತಿಯಾಗುವುದಿಲ್ಲ. ವಿದೇಶದಲ್ಲಿ ಹಾವಿನ ಮೊಟ್ಟೆಗಳನ್ನ ತಿನ್ನುತ್ತಾರೆ. ಚೆನ್ನಾಗಿ ಬೇಯಿಸಿದಾಗ ಮೊಟ್ಟೆಗಳಲ್ಲಿರುವ ಬ್ಯಾಕ್ಟೀರಿಯಾ ಮತ್ತು ಪರಾವಲಂಬಿಗಳು ನಾಶವಾಗುತ್ತವೆ. ಹಾವಿನ ಮೊಟ್ಟೆಗಳು ಪೌಷ್ಟಿಕಾಂಶ ಹೊಂದಿವೆ ಎಂದು ಕೆಲ ಅಧ್ಯಯನಗಳು ಹೇಳಿವೆ. ಆದರೆ ಹಾವಿನ ಮೊಟ್ಟೆಯಲ್ಲಿರುವ ಬ್ಯಾಕ್ಟೀರಿಯಾದಿಂದ ಅನಾರೋಗ್ಯ ಉಂಟಾಗುವ ಸಾಧ್ಯತೆ ಸಹ ಇದೆ ಎಂದು ವಿಜ್ಞಾನಿಗಳು ಎಚ್ಚರಿಕೆ ನೀಡಿದ್ದಾರೆ. ವರ್ಷಕ್ಕೆ ಎಷ್ಟು ಬಾರಿ ರಕ್ತದಾನ ಮಾಡಬಹುದು? 4 ಬಾರಿ, 5 ಬಾರಿ, 6 ಬಾರಿ, 7 ಬಾರಿ. ಸರಿಯಾದ ಉತ್ತರ 4 ಬಾರಿ. ನಿಮ್ಮ ಮೊಬೈಲ್ ನೀರಿಗೆ ಬಿದ್ದಾಗ ಅದನ್ನ ಎಲ್ಲಿ ಇಡಬೇಕು? ಬಿಸಿಲಿನಲ್ಲಿ, ಗ್ಯಾಸ್ ಸ್ಟವ್ ಪಕ್ಕದಲ್ಲಿ, ಅಕ್ಕಿಯಲ್ಲಿ, ಫ್ಯಾನ್ ಕೆಳಗೆ. ಸರಿಯಾದ ಉತ್ತರ ಅಕ್ಕಿಯಲ್ಲಿ. ತನ್ನನ್ನು ತಾನು ಗರ್ಭವತಿ ಮಾಡಿಕೊಳ್ಳಬಲ್ಲ ಪ್ರಾಣಿ ಯಾವುದು? ಕಪ್ಪೆ, ಚೇಳು, ಹಸಿರು ಅನಕೊಂಡ, ಮೀನು. ಸರಿಯಾದ ಉತ್ತರ ಹಸಿರು ಅನಕೊಂಡ. 2025ರಲ್ಲಿ ಯಾವ ರಾಶಿಯವರಿಗೆ ಅದೃಷ್ಟ ಕುಲಾಯಿಸಲಿದೆ? ವೃಶ್ಚಿಕ, ಸಿಂಹ, ಮಕರ, ತುಲಾ.
ಸರಿಯಾದ ಉತ್ತರ ವೃಶ್ಚಿಕ ಮತ್ತು ಸಿಂಹ. ವೀಕ್ಷಕರೇ, ಹೊಸ ವರ್ಷ ಬಂದ್ರೆ ಸಾಕು, ಹಲವರಿಗೆ ತಮ್ಮ ಭವಿಷ್ಯ ಹೇಗಿರುತ್ತೆ, ಹೊಸ ವರ್ಷದಲ್ಲಿ ಏನೆಲ್ಲ ಬದಲಾವಣೆ, ಸಮಸ್ಯೆಗಳು ಎದುರಾಗಬಹುದು ಎಂಬ ಕುತೂಹಲವಿರುತ್ತೆ. 16ನೇ ಶತಮಾನದ ಫ್ರೆಂಚ್ ಜ್ಯೋತಿಷಿ ನಾಸ್ಟ್ರಡಾಮಸ್ ಹೇಳಿದ ಭವಿಷ್ಯವಾಣಿಗಳು ಇದುವರೆಗೂ ಯಾವುದೂ ಸುಳ್ಳಾಗಿಲ್ಲ. ಹಲವು ಅಧ್ಯಯನಗಳು ಕೂಡ ಇದನ್ನೇ ಹೇಳಿವೆ. ಅವರ ಪ್ರಕಾರ 2025ರಲ್ಲಿ 6 ರಾಶಿಯವರಿಗೆ ಅದೃಷ್ಟ ಕುಲಾಯಿಸಲಿದೆ. 2025ರಲ್ಲಿ ವೃಶ್ಚಿಕ ರಾಶಿಯವರು ಆರ್ಥಿಕವಾಗಿ ಏಳಿಗೆ ಹೊಂದುತ್ತಾರೆ ಎಂದು ನಾಸ್ಟ್ರಡಾಮಸ್ ಭವಿಷ್ಯ ನುಡಿದಿದ್ದಾರೆ. ವೃಶ್ಚಿಕ ರಾಶಿಯವರು ತಮ್ಮ ಸಾಮರ್ಥ್ಯವನ್ನ ನಂಬಬೇಕು, ಸೃಜನಾತ್ಮಕವಾಗಿ ಯೋಚಿಸಬೇಕು ಮತ್ತು ಮನಸ್ಸು ಹೇಳುವುದನ್ನ ಕೇಳಬೇಕು. ಆಗ ಮಾತ್ರ ಅವರ ಭವಿಷ್ಯ ಉತ್ತಮವಾಗಿರುತ್ತದೆ. ಇನ್ನು ಕನ್ಯಾ ರಾಶಿಯವರು ಹೆಚ್ಚಿನ ವಿಶ್ಲೇಷಣಾತ್ಮಕ ಕೌಶಲ್ಯಗಳನ್ನು ಹೊಂದಿರುತ್ತಾರೆ. ಅವರು ಈ ಪ್ರತಿಭೆಯನ್ನ ಹಣಕಾಸಿನ ವಿಷಯಗಳಲ್ಲಿ ಬಳಸಿದ್ರೆ 2025ರಲ್ಲಿ ಅನಿರೀಕ್ಷಿತ ಹಣವನ್ನ ಗಳಿಸುತ್ತಾರೆ. ಹೂಡಿಕೆ ಯೋಜನೆ ಮತ್ತು ವ್ಯವಹಾರದಲ್ಲಿ ಸ್ಮಾರ್ಟ್ ನಿರ್ಧಾರಗಳಿಂದ ಹೆಚ್ಚು ಹಣ ಗಳಿಸಬಹುದು. ಸಿಂಹ ರಾಶಿಯವರು ಉತ್ತಮ ನಾಯಕತ್ವ ಕೌಶಲ್ಯ ಹೊಂದಿದ್ದಾರೆ. ಈ ಗುಣಗಳಿಂದಲೇ ಅವರು ಆರ್ಥಿಕವಾಗಿ ಸಮರ್ಥರಾಗುತ್ತಾರೆ. ನಾಸ್ಟ್ರಡಾಮಸ್ ಪ್ರಕಾರ 2025 ಈ ರಾಶಿಯವರಿಗೆ ಆರ್ಥಿಕವಾಗಿ ಅದೃಷ್ಟದ ವರ್ಷವಾಗಿರುತ್ತದೆ. 2025 ವೃಷಭ ರಾಶಿಯವರಿಗೆ ಅದೃಷ್ಟ ತರಲಿದೆ. ನಾಸ್ಟ್ರಡಾಮಸ್ ಪ್ರಕಾರ ವೃಷಭ ರಾಶಿಯವರು ಕೋಟ್ಯಾಧಿಪತಿಗಳಾಗುತ್ತಾರೆ. ಉತ್ತಮ ಹಣಕಾಸು ಯೋಜನೆ, ಹಣ ನಿರ್ವಹಣೆ ಮತ್ತು ಉತ್ತಮ ಆರ್ಥಿಕ ನಿರ್ಧಾರಗಳಿಂದ ಮಾತ್ರ ಇದು ಸಾಧ್ಯವಾಗುತ್ತದೆ. ಈ ರಾಶಿಯವರು ವಿಶೇಷ ಪ್ರತಿಭೆಯೊಂದಿಗೆ ಹೊಸ ವ್ಯಾಪಾರ ಉದ್ಯಮಗಳನ್ನು ಪ್ರಾರಂಭಿಸಿ ಸಂಪತ್ತನ್ನ ಹಲವು ಪಟ್ಟು ಹೆಚ್ಚಿಸಿಕೊಳ್ಳುತ್ತಾರೆ. ಪ್ರಬಲ ನಾಯಕತ್ವ ಕೌಶಲ್ಯ ಹೊಂದಿರುವ ಮೇಷರಾಶಿಯವರು 2025ರಲ್ಲಿ ಉತ್ತಮ ಹಣವನ್ನ ಗಳಿಸುತ್ತಾರೆ. ವಿಶೇಷ ಪ್ರತಿಭೆ, ಯೋಜನೆ ಮತ್ತು ಪ್ರೇರಣೆಯೊಂದಿಗೆ ಎಂಥದ್ದೇ ಸಂದರ್ಭದಲ್ಲಿ ಹಿಂದೆ ತಿರುಗಿ ನೋಡುವುದಿಲ್ಲ. ಇವರ ಅದೃಷ್ಟವೇ 2025ರ ಯಶಸ್ಸಿಗೆ ಕಾರಣವಾಗುತ್ತದೆ. ಯಾವ ದೇಶದಲ್ಲಿ ಬೆಕ್ಕನ್ನ ಸಾಯಿಸಿದರೆ ಅವರಿಗೆ ಮರಣದಂಡನೆ ನೀಡಲಾಗುತ್ತದೆ? ರಷ್ಯಾ, ಸೌತ್ ಕೊರಿಯಾ, ಇರಾನ್, ಈಜಿಪ್ಟ್. ಸರಿಯಾದ ಉತ್ತರ ಈಜಿಪ್ಟ್. ವೀಕ್ಷಕರೇ, ಈಜಿಪ್ಟ್ ದೇಶದಲ್ಲಿ ಬೆಕ್ಕನ್ನ ಸಾಯಿಸಿದರೆ ಅವರಿಗೆ ಮರಣದಂಡನೆ ನೀಡಲಾಗುತ್ತದೆ. ಭಾರತದ ರೈಲಿನ ಇಂಜಿನ್ ಅನ್ನು ಮಾಡುವುದಕ್ಕೆ ಎಷ್ಟು ಖರ್ಚಾಗುತ್ತದೆ? 40 ಕೋಟಿ, 25 ಕೋಟಿ, 20 ಕೋಟಿ, 15 ಕೋಟಿ. ಸರಿಯಾದ ಉತ್ತರ 20 ಕೋಟಿ. ಸ್ಮಶಾನದ ಹತ್ತಿರ ಯಾವ ಗಿಡವನ್ನ ನೆಡುತ್ತಾರೆ? ಅಶ್ವದ ಗಿಡ, ಮಾವಿನ ಗಿಡ, ತುಳಸಿ ಗಿಡ, ಹುಣಸೆ ಗಿಡ. ಸರಿಯಾದ ಉತ್ತರ ತುಳಸಿ ಗಿಡ. ದೀರ್ಘಕಾಲ ಮೂತ್ರ ಹಿಡಿದಿಟ್ಟುಕೊಂಡರೆ ಏನಾಗುತ್ತದೆ? ಕಿಡ್ನಿ ಸ್ಟೋನ್, ಕಿಡ್ನಿ ವೈಫಲ್ಯ, ಯೂರಿನ್ ಇನ್ಫೆಕ್ಷನ್, ಮೂತ್ರನಾಳ ಕ್ಯಾನ್ಸರ್. ಸರಿಯಾದ ಉತ್ತರ ಕಿಡ್ನಿ ಸ್ಟೋನ್. ವೀಕ್ಷಕರೇ, ದೀರ್ಘ ಸಮಯದ ಮೀಟಿಂಗ್, ದೂರದ ಪ್ರಯಾಣ ಹಾಗೂ ಇನ್ನಿತರ ಕಾರಣಗಳಿಂದ ಮೂತ್ರವನ್ನ ಹಿಡಿದಿಟ್ಟುಕೊಳ್ಳುತ್ತಾರೆ. ಕೆಲವರು ಕೆಲಸದಲ್ಲಿ ಬ್ಯುಸಿಯಾಗಿದ್ದಾಗ ಮೂತ್ರವನ್ನ ಹಿಡಿದಿಟ್ಟುಕೊಳ್ಳುವ ತಪ್ಪನ್ನ ಮಾಡುತ್ತಾರೆ. ಆದರೆ ಈ ಸಣ್ಣ ಅಭ್ಯಾಸವು ಅನೇಕ ಆರೋಗ್ಯ ಸಮಸ್ಯೆಗಳನ್ನ ಉಂಟು ಮಾಡುತ್ತದೆ. ದೀರ್ಘಕಾಲದವರೆಗೆ ಮೂತ್ರವನ್ನ ಹಿಡಿದಿಟ್ಟುಕೊಳ್ಳುವುದು ಮೂತ್ರಪಿಂಡದಲ್ಲಿ ಕಲ್ಲುಗಳ ರಚನೆ ಅಂದರೆ ಕಿಡ್ನಿ ಸ್ಟೋನ್ ಮತ್ತು ಮೂತ್ರಪಿಂಡದ ಸೋಂಕುಗಳಿಗೆ ಕಾರಣವಾಗಬಹುದು. ಅಲ್ಲದೆ ಮೂತ್ರದ ವ್ಯವಸ್ಥೆಗೆ ಹಾನಿಯಾಗುತ್ತದೆ ಎಂದು ವೈದ್ಯಕೀಯ ತಜ್ಞರು ಎಚ್ಚರಿಸಿದ್ದಾರೆ. ಸಾಮಾನ್ಯವಾಗಿ ಒಬ್ಬ ವ್ಯಕ್ತಿಯು ದಿನಕ್ಕೆ 6ರಿಂದ 8 ಬಾರಿ ಮೂತ್ರ ವಿಸರ್ಜನೆ ಮಾಡುತ್ತಾನೆ. ಇದು ದೇಹದಿಂದ ಕ್ಯಾಲ್ಸಿಯಂ ಮತ್ತು ಆಕ್ಸಲೇಟ್ನಂತಹ ಖನಿಜಗಳನ್ನು ತೆಗೆದುಹಾಕಲು ಸಹಾಯ ಮಾಡುತ್ತದೆ. ಈ ಖನಿಜಗಳು ಮೂತ್ರಪಿಂಡದ ಕಲ್ಲುಗಳಿಗೆ ಕಾರಣವಾಗುತ್ತವೆ. ದೀರ್ಘಕಾಲದವರೆಗೆ ಮೂತ್ರ ವಿಸರ್ಜನೆಯನ್ನ ನಿಲ್ಲಿಸಿದ್ರೆ ಈ ಖನಿಜಗಳು ಕ್ರಮೇಣ ಮೂತ್ರಪಿಂಡದ ಕಲ್ಲುಗಳಾಗಿ ಬದಲಾಗುತ್ತವೆ. ವೀಕ್ಷಕರೇ, ಈ ವಿಡಿಯೋ ಇಷ್ಟವಾಗಿದ್ರೆ ಒಂದು ಲೈಕ್ ಕೊಡಿ, ಯೂಸ್ಫುಲ್ ಅನ್ಸಿದ್ರೆ ಎಲ್ಲರಿಗೂ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗಿ.
ಎಲ್ಲರಿಗೂ ಧನ್ಯವಾದಗಳು.